ಹೊಟ್ರಿ ಅನ್ನೋರಿಗೆ ಜಯವಾಗಲಿ. ಆ ಹಿಂಗ್ ಯಾಕೆ ಮಾಡೀನಂದ್ರ ಬಹಳ ಐತಿ ಈಗ ಟೈಮ್ ಪಾಸ್. ಈಗ ಮಾಡೋನು ಅನಿಮಲ್ ಕ್ಲಾಸ್ ಸ್ಟಾರ್ಟ್. ಹೇಳುದು ಏನಂದ್ರ ಇಲ್ಲಿ ಮೊನ್ನೆ ನಾ ಒಂದು ಸ್ಟೋರಿ ಇಟ್ಟಿದ್ದೆ ಇನ್ಸ್ಟಾಗ್ರಾಮ್ದಾಗ. ಅವ್ರ ಏನ್ ಮಾಡ್ಯಾರ ಗೊತ್ತದ? ಅವ್ರ ಒಂದ್ ಕ್ವಶನ್ ಕೇಳ್ಯಾರ. ಏನಂದ್ರ ಅತ್ಯಂತ ವೇಗವಾದ ಓಡುವುದು ಪ್ರಾಣಿ ಯಾವುದು ಅಂತ ಕೇಳ್ಯಾರ. ಬೈ ನಾ ಹೇಳ್ತೀನಿ ಏನು, ನಾ ಏನು ಡೈರೆಕ್ಟ್ ಹೇಳಲ್ಲ. ಪೈಲ ತೋರಿಸ್ತೀನಿ ಮತ್ತ ಆಮೇಲೆ ಹೇಳ್ತೀನಿ ನೋಡ್ರಿ. ಗೊತ್ತ ನೋಡ್ ಭಯ್, ಡೇಂಜರ್ ಭಾಯ್. ಇದು ನಾ ಹೇಳಲ್ಲ, ಡೈರೆಕ್ಟ್ ತರ್ತೀನಿ ಇದಕ್ಕ ಮುಂದೆ, ಕಣ್ಣಿನ ಮುಂದೆ ಭಯ್. ಹಾ, ನಾ ಅಂದ್ರೆ ಏನ್ ತಿಳ್ಕೊಂಡಿದಿ? ಖರೆ ಹೇಳುದ ಎರಡು ಮಾತ. ಇದು ಇಲ್ಲಂದ್ರೆ ಪ್ರತಿ ಗಂಟ 100 ಅಥವಾ 100ಕ್ಕಿಂತ 20 120 ಕಿಲೋಮೀಟರ್ ಹಿಂಗ್ ಪ್ರತಿ ಗಂಟೆ ಓಡ್ತದ. ಇದೇನ್ ಸಾದಾ ಇಲ್ಲ. ಆದ್ರ ಬಿ ಹ್ಯಾಂಗಲ್ ಇದು ಎಷ್ಟು ಡೇಂಜರ್ ಇರ್ತದ ಹೇಳಕ್ ಮೇಳಿಲ್ಲ. ಇದು ಇಲ್ಲಿ ಇರ್ತದ ಎಲ್ಲಿ ಅಂದ್ರ ಬಹಳ ಡೇಂಜರ್ ಜಾಗದಾಗ ಇರ್ತದ. ಹಿಂಗ ಇಲ್ಲಲ್ಲ ಅಂದ್ರ ಬಿ ಹಿಂಗ್ ನಿಮ್ಗ್ ಗೊತ್ತಿದ್ದಿರ್ಬೇಕು, ರಾಯಗಢ ಅಂತ ಮಹಾರಾಷ್ಟ್ರದಾಗ ಅದ. ಆ ಜಾಗದಾಗ ಇಂತಾವು ನೋಡ್ಲಕ್ ಸಿಗ್ತಾವ ನಮ್ಗ. ಇಲ್ಲಿ ಆಜು ಬಾಜು ನಮ್ ಏರಿಯಾಕ ಸಿಗಲ್ಲ. ಇಲ್ಲಿ ಕರಿ ಹೊಲ್ದಾಗ ಇಲ್ಲಿ ಹೊಲ್ದಾಗ ಏನ್ ಸಿಗಲ್ಲ. ಮತ್ ಎರಡನೇ ಮಾತು ಹೇಳೋದಂದ್ರ, ನೀವು ವಿಚಾರ ಕರ್ತಾ ಈ ಕ್ವಶನ್ ಒಬ್ರೇ ಕೇಳ್ಯಾರ. ನೀವು ಕ್ವಶನ್ ನನಗ ಏನ್ ಬಿದ್ದಿದ ಅನಿಮಲ್ಸ್ ಬದಲ್ ಅಂದ್ರ ಪ್ರಾಣಿ ಪಕ್ಷಿ ಬದಲ್ ಕೇಳ್ರಿ, ನಾ ಹೇಳ್ತೀನಿ. ನೀವ್ ಏನಿಲ್ಲ ನಿನ್ನ ಗರ್ಲ್ ಫ್ರೆಂಡ್ ಅದಾರ ಏನು, ಬಾಯ್ ಫ್ರೆಂಡ್ ಅದಾನು, ಇದು ಕೇಳೋದಂದ್ರ ನಾ ಬಹಳ ಅಂದ್ರ ಬಹಳ ತಲೆ ಬಡ್ಕೋಬೇಕಾಗ್ತದ, ಹೊಟ್ರಿ ಅನ್ಕೋಬೇಕಾಗ್ತದ ಅದ್ರಾಗ. ಅದೇ ನೀವು ಜರ ರೆಸ್ಪಾನ್ಸ್ ನೀಟಾಗಿ ಮಾಡ್ರಿ. ನೀಟಾಗಿ ಕ್ವಶನ್ ಗೀಶನ್ ಕೇಳ್ರಿ. ನಿಮ್ಗ ಹತ್ತು ಗಿತ್ತು ಇತ್ತಂದ್ರ ನಾ ಹಿಂಗ ಅನಿಮೇಷನ್ದಾಗ ತಗೊಂಡ್ ಬರ್ತೀನಿ. ಮತ್ ಇದು ಖಾಸನ್ ಖಾಸ ಇನ್ನ ಬಿ ದೊಡ್ಡ ಕ್ಲಾಸ್ ಮಾಡ್ತೀನಿ. ದೊಡ್ಡ ಏನ ಬಿ ಅಂದ್ರ ಕ್ಲಾಸ್ ಅಂದ್ರ ನಾ ಏನ್ ಮಾಸ್ತರಿ ಮಗ ಇಲ್ಲ. ಎಟ್ ಆತದ ಅಟ್ ಹೇಳ್ತೀನಿ. ಮಾಡೋದ್ ಆಸೆ ಅದ ಬಹಳ. ನಿಮ್ ಸಪೋರ್ಟ್, ನಿಮ್ ಆಶೀರ್ವಾದ ಸದಾ ಹೀಗೆ ಇಲ್ಲ ಅಂತ ಕೇಳ್ಕೊಳ್ತೀನಿ. ಹೊಟ್ರ.